ಹಾಯ್ ಫ್ರೆಂಡ್ಸ್, ಕೆಳಗಡೆ ಹೋಗಿದ್ದೆ. ಹಾಗೆ ಸೊಪ್ಪೆಲ್ಲ ಇತ್ತು, ಇದನ್ನೆಲ್ಲ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಒಂದೇ ಒಂದು ಇಡೀ ಇದೆ ಅಷ್ಟೆ. ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲಿ ಏನಂತ ಹೇಳ್ಬೋದು, ಬೆರಕೆ ಸೊಪ್ಪು ಅಂತ ಹೇಳ್ಬೋದು. ಸ್ವಲ್ಪ ಇದೆ ನೋಡಿ. ಗಣಿಗೆ ಸೊಪ್ಪು ಮತ್ತು ಕೀರೆ ಸೊಪ್ಪು, ಅರವೆ ಸೊಪ್ಪು, ದಂಟಿನ ಸೊಪ್ಪು, ಆ ಥರ ಎಲ್ಲ ಸ್ವಲ್ಪ ಮಿಕ್ಸಿಂಗ್ ಇದೆ. ಅದಕ್ಕೆ ಏನು ಮಾಡೋಣ, ಪಲ್ಯ ಮಾಡಿಬಿಡೋಣ ಅಂತ ಒಂದು ಸರಿ ಪ್ಲ್ಯಾನ್ ಇದೆ, ನೋಡೋಣ. ಹಾಗೆ ಒಂದೆರಡು ಬದನೆಕಾಯಿ ಸಿಕ್ತು. ಇದು ಯಜ್ಞಕ್ಕೆ ಮಿಸ್ ಆಗಿರುವಂಥ ಬದನೆಕಾಯಿ, ಎಲ್ಲೋ ಅದು ನೋಡಿಲ್ಲ ಅನಿಸುತ್ತೆ. ಇನ್ನೊಂದೆರಡು ಈ ಥರದ್ದು ಇದಕ್ಕಿಂತ ಚಿಕ್ಕದಿತ್ತು, ಅದೇ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಇದ್ದರೆ ಇನ್ನೊಂದು ಸ್ವಲ್ಪ ದಿನ ನಾನು ಕಿತ್ಕೊತೀನಿ, ಇಲ್ಲಾಂದರೆ ಯಜ್ಞ ಬಾಯಿಗೆ ಹೋಗುತ್ತೆ ಅಷ್ಟೇ. ಇನ್ನೆಲ್ಲ ಕ್ಲೀನ್ ಮಾಡಬೇಕು. ಮಣ್ಣೆಲ್ಲ ಇದೆ, ಮತ್ತು ಹಿಂದೆ ಅದು ಹುಳ ಮೊಟ್ಟೆ ಎಲ್ಲ ಹಾಕಿದೆ ಒಂದೊಂದರಲ್ಲಿ. ಇನ್ನೆಲ್ಲ ಕ್ಲೀನ್ ಮಾಡಬೇಕು. ಇಲ್ಲೇ ಇಟ್ಟಿರ್ತೀನಿ. ಯಾಕೆ ನಮ್ಮ ಗುಮ್ಮಿನ ಕರ್ಕೊಂಡು ಹೋಗಿದ್ದೆ. ಅವಳು ಒಂದು ರೌಂಡ್ ಕೊಂಡ್ಕೊಂಡು ನೆಗೆದು ಎಲ್ಲ ಮುಗಿಸ್ಕೊಂಡು ಒಂಟು ಎಲ್ಲ ಬಂದಿದ್ದಾಳೆ. ಓಕೆ, ನಾನು ರಾಗಿ ಮಾಲ್ಟಿಗೆ ನೀರನ್ನ ಹಾಕಿ ಮಾಲ್ಟ್ ಹಾಕ್ಬಿಟ್ಟು ಹೋಗಿದ್ದೆ. ಇವಾಗೇನಂದರೆ ರಾಗಿ ಮಾಲ್ಟಿಗೆ ಮಜ್ಜಿಗೆ ಅಥವಾ ಮೊಸರು, ಹಾಲು ಏನಾದರೂ ಹಾಕ್ಕೋಬೋದು. ನಾನು ಇವಾಗ ಹಾಲು, ಮಜ್ಜಿಗೆ, ಮೊಸರು ಏನು ಯೂಸ್ ಮಾಡಲ್ಲ. ಬರೀ ನೀರಲ್ಲಿ ಹಾಕೋದು ಮತ್ತು ಕುದಿಸೋದು ಮತ್ತು ಕುಡಿಯೋದು ಅಷ್ಟೇ ಮಾಡೋದು. ಇಷ್ಟು ಹಾಕಿದ್ದೀನಿ. ಇದು ತೆಳ್ಳಗಾಗುತ್ತೆ ಏನೋ ಗೊತ್ತಿಲ್ಲ. ಸ್ವಲ್ಪ ಗಟ್ಟಿಯಾದರೆ ಬೆಟರು, ಯಾಕೆಂದರೆ ಹೊಟ್ಟೆಗೆ ದಿಂಡಾಗಿರುತ್ತೆ, ಬೇಗ ಹೊಟ್ಟೆ ಹಸಿವಾಗಲ್ಲ. ನೋಡೋಣ. ಹಾಲು ಕಾಯಿಸಿಟ್ಟೋಗಿದೆ, ಇನ್ನೊಂದು ಸರಿ ಕಾಯಿಸ್ಬೇಕು. ಓಕೆ, ಮಾಡ್ತೀನಿ. ಚುಬ್ಬಿಗೆ ಬೆಳಗ್ಗೆನೇ ಒಂದು ಚಿಕನ್ ಹಾಕಿದ್ದೀನಿ, ಆದರೂ ಇನ್ನೊಂದು ಹಾಕ್ತಾಳೆ ಅಂತ ಕಾಯ್ತಾ ಕೂತಿದ್ದಾಳೆ. ಹಾಗೆ ತಿಂಡಿ ಕೆಲಸ ಎಲ್ಲ ಮುಗೀತು. ತಿಂಡಿ ಎಲ್ಲ ತಿಂದ್ಕೊಂಡು ಇದೇನೆಂದರೆ ಒಂದು ಬಲ್ಪ್ ಇದೆ ನಮ್ಮ ಮನೇಲಿ, ಒಂದು ಬ್ಯಾಟ್ರಿ ಇದೆ. ಆ ಬ್ಯಾಟ್ರಿ ಹೇಗೆ ಅಂದರೆ ಒಂದೊಂದು ಸರಿ ಆನ್ ಆಗುತ್ತೆ, ಒಂದೊಂದು ಸರಿ ಆನೇ ಆಗಲ್ಲ. ಅದಕ್ಕೆ ನಾನು ರಿಪೇರಿ ಮಾಡ್ತಾಯಿದ್ದೀನಿ ಅಷ್ಟೇ. ಏನಾಗಿರ್ಬೋದು, ಏನು ಚೆಕ್ ಮಾಡೋಣ ಅಂಥೇಳಿ. ಹಾಗೆ ಮೋನ್ ಮಾಮ ಹೇಳಿದ್ರು, ಅದನ್ನು ಊರಿಗೆ ಕೊಟ್ಟು ಕಳಿಸ್ಬಿಡು, ಬೇಡ, ಏನಕ್ಕೆ, ನಮಗೆ ಅದು ವರ್ಕೇ ಆಯ್ತಾ ಇಲ್ವಲ್ಲ ಅಂತ ಅಂದರು. ನಾನು ಕೂಡ ಹಾಗೆ ಸರಿ ಬಿಡಿ ಊರಿಗೆ ಕೊಟ್ಬಿಡೋಣ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ನೋಡಿದರೆ ಊರಿಗೆ ಕೊಟ್ರು ಅದು ಅವ್ರೇನು ಮಾಡ್ತಾರೆ, ಅವ್ರಿಗೂ ವರ್ಕ್ ಆಗಿಲ್ಲ ಅಂದರೆ ಬೀಸಾಕ್ತಾರೆ. ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ನಾನು ಏನಾಗಿದೆ ನೋಡೋಣ, ಯೂಸ್ ಆಗಿಲ್ಲ ಅಂದರೆ ಬಿಸಾಕ್ಬಿಡೋಣ ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ. ನಾನು ಮುಂದೆ ಬಲ್ಪೆಲ್ಲ ಇರುತ್ತೆ ನೋಡಿ, ಅಲ್ಲೆಲ್ಲ ಬಿಚ್ಚಿ ಓಪನ್ ಮಾಡಿ ಎಲ್ಲ ನೋಡಿದೆ. ಅಲ್ಲೇನೂ ಪ್ರಾಬ್ಲಮ್ ಇಲ್ಲ. ಆನ್ ಮತ್ತು ಆಫ್ ಮಾಡ್ತೀವಿ ನೋಡಿ, ಆ ಜಾಗದಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ, ಅಂದರೆ ವೈರ್ ಕನೆಕ್ಷನ್ ಏನೋ ಆಗಿದೆ. ಆಮೇಲೆ ನಾನು ನೋಡಿದೆ, ಅದೇನು ವರ್ಕ್ ಆಗಲಿಲ್ಲ. ಆಮೇಲೆ ಏನು ಮಾಡಿದೆ, ಹೆಂಗಿರು ಬೀಸಾಕ್ತೀನಲ್ವ ಅಂದ್ಬಿಟ್ಟು ಹಿಂದೆಯಿಂದ ಒಂದೆರಡೇಟು ಹೊಡೆದೆ ಅದಕ್ಕೆ. ಓಕೆ, ಹೆಂಗಿರು ಹೋಗುತ್ತೆ, ಹೋಗಲಿ ಬಿಡು, ಹಿಂಗಾದರೂ ಹೋಗಲಿ ಅಂದ್ಬಿಟ್ಟು ಆ ಕಡೆ ಈ ಕಡೆ ಒಂದೆರಡೇಟು ಬಡ್ದೆ ನೋಡಿ. ಆಮೇಲೆ ಅದು ಸರಿನೇ ಹೋಯ್ತು. ಆಮೇಲೆ ಕೌಚಿಗೆ ಹೇಳ್ತಾಯಿದ್ದೆ, ನೋಡು ರಿಪೇರಿ ಮಾಡಿದ್ವಿ, ಏನೂ ವರ್ಕ್ ಆಗಲಿಲ್ಲ, ಸುಮ್ಮನೆ ಎರಡೇಟು ಕೊಟ್ಟ ಮೇಲೆ ಸರಿ ಹೋಯ್ತು ಅಂತ ಹೇಳ್ತಾಯಿದ್ದೆ. ನಮ್ಮ ಮನೇಲಿ ಒಂದು FM ಇತ್ತು, ಹಳೇ ಕಾಲದ್ದು, ನಾವು ಚಿಕ್ಕವರಿದ್ದಾಗ. ಅದು ಹಾಗೆ ಒಂದು ಸರಿ ಹೇಳೋದು, ಒಂದು ಸರಿ ನಿಂತೋಗೋದು, ಈ ಥರ ಮಾಡೋದು. ಆವಾಗ ನಾವು ಅದ್ರ ಮೇಲೆ ಹೋಗ್ಬಿಟ್ಟು ಎರಡೆರಡು ಕುಟ್ಟಿದ್ರೆ ಮತ್ತೆ ಹೇಳೋದು, ಆ ಥರ ಆಗ್ತಿತ್ತು. ಅದೇ ಥರನೇ ಇದು ಕೂಡ, ಎರಡೆರಡು ಕೊಟ್ಟ ಮೇಲೆ ಅದೇ ಸರಿ ಹೋಯ್ತು. ಇವಾಗ ಟೈಮ್ ಬಂದು 1:30. ಹಾಗೆ ಏನಪ್ಪ ಅಂದರೆ, ಇವತ್ತು ಅಕ್ಕ ಊರಲ್ಲಿ ಹಬ್ಬ ಇತ್ತು. ಅಂದರೆ ಹೋದ್ವಾರ ಒಂದು ಹಬ್ಬ ಬಂದಿತ್ತು, ಅಂದರೆ ಮಾರಮ್ಮನ ಹಬ್ಬ ಅಂಥೇಳಿ. ಅದಕ್ಕೆ ಹೋಗಿಲ್ಲ. ಅದಾದಮೇಲೆ ಇವತ್ತು ಒಂದು ಹಬ್ಬ ಇದೆ, ಕಾಳಮ್ಮನ ಹಬ್ಬ ಅಂಥೇಳಿ. ಹೋದ್ವಾರ ಮಾರಮ್ಮನ ಹಬ್ಬ, ಇವತ್ತು ಕಾಳಮ್ಮನ ಹಬ್ಬ ಅಂಥೇಳಿ. ಏನಾಯಿತು ಅಂದರೆ, ಹೋಗ್ಬೇಕು ಅಂತ ಪ್ಲ್ಯಾನ್ ಇತ್ತು. ಆಮೇಲೆ ಪ್ಲ್ಯಾನ್ ಎಲ್ಲ ಕ್ಯಾನ್ಸಲ್ ಮಾಡಿದೆ. ಯಾಕೆ ಅಂದರೆ, ಇವಾಗ ಎಷ್ಟು ಬಿಸಿಲಿದೆ ಅಂದರೆ, ಮನೆ ಒಳಗಡೆ ಇದ್ದರೆ ಬಿಸಿಲು ಗೊತ್ತೇ ಆಗೋಲ್ಲ. ಸ್ವಲ್ಪ ಟೆರೆಸ್ ಮೇಲೆ ಸುಮ್ಮನೆ ಏನಕ್ಕಾದ್ರೂ ಹೋಗಿ ಬಂದರೆ, ಅಥವಾ ಪಕ್ಷಿಗಳಿಗೇನು ಅಕ್ಕಿ ನೀರೆಲ್ಲ ಹಾಕಕ್ಕೆ ಹೋಗ್ತೀನಿ ನೋಡಿ, ಆವಾಗ ಗೊತ್ತಾಗುತ್ತೆ ಎಷ್ಟು ಬಿಸಿಲಿದೆ ಹೊರಗಡೆ ಅಂಥೇಳಿ. ಅದಕ್ಕೋಸ್ಕರ ನಾನು ಕ್ಯಾನ್ಸಲ್ ಮಾಡಿದೆ. 1 ಅಥವಾ 2 ಬಸ್ ಹತ್ತಿ ಹೋಗೋದಾದರೆ ನಾನು ಹೋಗಿ ಬರ್ತಿದ್ದೆ. ಆದರೆ ಎಷ್ಟು ಬಸ್ ಹತ್ಬೇಕು ಗೊತ್ತಾ, ನಮ್ಮ ಮನೆಯಿಂದ ಕೌಂಟ್ ಮಾಡ್ಕೊಳ್ಳಿ, ನಮ್ಮ ಮನೆಯಿಂದ 1 ಬಸ್ ಹತ್ತಬೇಕು.
ಕೋನಪ್ ನಗರಾರ, ಅಲ್ಲಿ ಒಂದು ಬಸ್ ಹತ್ತಬೇಕು. ಅಲ್ಲಿಂದ ಕೋನಪ್ ನಗರಾರದಿಂದ ನೈಸ್ ರೋಡು ಅಂದರೆ ಮೈಸೂರು ರೋಡಿಗೆ ಒಂದು ಬಸ್ ಹತ್ತುತ್ತೀನಿ, 3ನೇದು. ಮೈಸೂರು ರೋಡಲ್ಲಿ ಇಳಿದುಬಿಟ್ಟು ಅಲ್ಲಿಂದ ಮತ್ತೆ ವಾಪಸ್ಸು ಕೆಂಗೇರಿ ಬಸ್ ಹತ್ತುತ್ತೀನಿ. ಓಕೆ, 4ನೇದು. ಮತ್ತು ಕೆಂಗೇರಿಯಿಂದ ನಾನು ಮಂಡ್ಯ ಬಸ್ ಹತ್ತುತ್ತೀನಿ. 5 ಬಸ್ ಆಯಿತಾ. ಅದು ನೈಸ್ ರೋಡಿಂದ ವಾಪಸ್ ಕೆಂಗೇರಿಗೆ ಏನಕ್ಕೆ ಹೋಗ್ತೀನಿ ಅಂದರೆ, ಅಲ್ಲಿ ನನಗೆ ಒಂದೊಂದು ಬಸ್ಗಳು ನಿಲ್ಸುತ್ತಂತೆ. ಅಂದರೆ ಕೆಂಪು ಬಸ್ ಏನಿದೆ ಅದು ಒಂದೊಂದು ನಿಲ್ಸುತ್ತೆ, ಒಂದೊಂದು ನಿಲ್ಸಲ್ವಂತೆ. ಅದಕ್ಕೆ ವಾಪಸ್ ಕೆಂಗೇರಿಗೆ ಹೋದರೆ 2 ಸ್ಟಾಪು. ಅಲ್ಲಿಂದ ನಮಗೆ ಡೈರೆಕ್ಟು ನಾನ್ ಸ್ಟಾಪು. ಈಗ ಬೇಡ, ಆಮೇಲೆ ಕೊಡು. ಈಗ ಆಗೋಗಿದೆ, ನೀನು ಐಡಿಯಾ ಕೊಟ್ಟರು ಏನು ಪ್ರಯೋಜನ ಇಲ್ಲ. ಇಲ್ಲಿನ ಮೆಟ್ರೋ ಡೈರೆಕ್ಟ್ ಕೆಂಗೇರಿ 2 ಸ್ಟೇಷನ್ ಚೇಂಜ್ ಮಾಡಬೇಕು. ಕೆಂಗೇರಿ ಹಿಡ್ಕೊಂಡು ಮಂಡ್ಯ ಬಸ್ಸು ಡೈರೆಕ್ಟ್, ಮಂಡ್ಯದಿಂದ ಇನ್ನೊಂದು ಬಸ್ಸು, 2 ಬಸ್ಸು 1 ಮೆಟ್ರೋ. ಆಮೇಲೆ ಅದಕ್ಕೆ ನಾನು ವಾಪಸ್ಸು ಕೆಂಗೇರಿಗೆ ಹೋದರೆ ಅಲ್ಲಿಂದ ಡೈರೆಕ್ಟ್ ಗಾಡಿ ಸಿಗುತ್ತೆ, ಅಂದರೆ ನಾನ್ ಸ್ಟಾಪ್ ಗಾಡಿಗಳು ಕೂಡ ಸಿಗುತ್ತೆ ಮಂಡ್ಯಕ್ಕೆ. ಅದಕ್ಕೆ ಅಲ್ಲಿ 1 ಬಸ್ ಹತ್ತುತ್ತೀನಿ. ಓಕೆ, 5 ಬಸ್ ಆಯಿತಾ. ಅಲ್ಲಿಂದ ನಾನು ಮಂಡ್ಯಕ್ಕೆ ಬರ್ತೀನಿ. ಮಂಡ್ಯದಲ್ಲಿ ನಾನು ಇನ್ನೊಂದು ಬಸ್ ಹತ್ತಬೇಕು. ಅಕ್ಕ ಊರಿಗೆ ಹೋಗ್ಬೇಕಂದ್ರೆ ಅಲ್ಲೂ 1 ಬಸ್ ಹತ್ತಬೇಕು. ಒಟ್ಟು 6 ಬಸ್ಸು. 6 ಬಸ್ ಹತ್ಕೊಂಡು ನಾನು ಅಲ್ಲೋಗಿ ಊಟ ಮಾಡಿಕೊಂಡು, ನಮ್ಮ ಅಕ್ಕ ಏನು ಹೇಳೋದನ್ನು ಊಟ ಮಾಡಿಕೊಂಡು ವಾಪಸ್ ಹೋಗು ನೀನು, ನಾನ್ ವೆಜ್ ಮತ್ತು ಸಾಂಬಾರೆಲ್ಲ ತೊಗೊಂಡು ವಾಪಸ್ ಹೋಗು ಅಂತೇಳಿ ಅಕ್ಕನ ಕತೆ. ಇಲ್ಲಾಂದರೆ ಹಸಿ ಮಾಂಸನೇ ಇಟ್ಟಿರ್ತೀನಿ ಹುರಿದ್ಬಿಟ್ಟು, ಅದನ್ನೇ ತೊಗೊಂಡೋಗು ಅಂತ. ನಾನು ಈ ಬಿಸಿಲೆಲ್ಲ ನೆನೆಸ್ಕೊಂಡು ನಾನು ಒಂದೊಂದು ಬಸ್ ಇಳಿದು ನಾನು ಹತ್ತಿ ಹೋಗೋದ್ರೊಳಗಡೆ ಕತೆ ಅಷ್ಟೇ. ಮತ್ತು ವಾಪಸ್ಸಂತೂ ಬರೋಕ್ಕಾಗಲ್ಲ ನನ್ನ ಕೈಯಲ್ಲಿ. ಬಂದರೆ ನೆಕ್ಸ್ಟ್ ಡೇನೇ ಬರೋದು. ಅದಕ್ಕೆ ನನ್ನ ಪ್ಲ್ಯಾನ್ ಏನಿತ್ತು ಅಂದರೆ, ನಿನ್ನೆ ಹೋಗ್ಬಿಟ್ಟು ಇವತ್ತು ಊಟ ಮಾಡಿಕೊಂಡು ಬರೋಣ ಅಂತ ಹೇಳಿ ಪ್ಲ್ಯಾನ್ ಇತ್ತು. ಇವತ್ತು ಊಟ ಅಂದರೆ ಅಡುಗೆ ಎಲ್ಲ ಆಗಿ 1-1:30 ಆಗುತ್ತೆ. ನಾನೆಲ್ಲ ಊಟ ಮಾಡ್ಕೊಂಡು ಬಿಡುವಾಗ 2 ಗಂಟೆ ಆಗುತ್ತೆ. ಆ ಬಿಸಿಲಲ್ಲಿ ನಾನು ಬರೋಷ್ಟರೊಳಗೆ ಆಗಲ್ಲ. ಅದಕ್ಕೆ ಆರಾಮಾಗಿ ಇಲ್ಲೇ ಏನಿದೆ ಅದನ್ನು ತಿಂದ್ಕೊಂಡು ನೆಮ್ಮದಿಯಾಗಿ ಇಲ್ಲೇ ಇರೋಣ, ಯಾವ ನಾನ್ ವೆಜ್ಜು ಬೇಡ ಏನು ಬೇಡ ಅಂದ್ಬಿಟ್ಟು ಸುಮ್ಮನೆ ಆಗೋದೆ. ನೆನೆ ಇವನೇನೋ ಕಬಾಬ್ ಕೇಳ್ದೆ ರಾತ್ರಿ. ಅದಕ್ಕೆ ಮೊನ್ಮಮ್ಮ ನೆನೆ ಕಬಾಬ್ ಮತ್ತು ಏನದು ಕುಸ್ಕ ತೊಗೊಬಂದಿದ್ರು. ಪಲಾವಲ್ಲಿ ಇದು ಬರೀ ರೈಸ್ ಅಷ್ಟೇ ಇಷ್ಟಪಡ್ತೀವಿ, ಅದರೊಳಗಡೆ ಪೀಸ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಏನದು ಕುಸ್ಕ ಮಾತ್ರ ತೊಗೊಬಂದಿದ್ರು. ಅದು ಫುಲ್ ಖಾರ SFCಯಲ್ಲಿ. ಆಮೇಲೆ ಓಕೆ ಹೇಗೋ ತಿಂದ್ಕೊಂಡ್ವಿ. ಇನ್ನೊಂದು ಸ್ವಲ್ಪ ಉಳಿದಿತ್ತು, ಅದನ್ನು ಬೆಳಿಗ್ಗೆ ಒಂದು ಬಿಸಿ ಮಾಡ್ಕೊಂಡು ತಿಂದ ಅಷ್ಟೆ. ಒಂದು ಬಸ್ಸು, ಇನ್ನೊಂದು ಬಿಸಿಲು. ಇದೆರಡರಿಂದ ಮೇಯ್ನು ಬಿಸಿಲಿಂದನೇ. ಬಸ್ಸು ಓಕೆ ಹೆಂಗೋ ಹತ್ಕೊಂಡು ಹೋಗ್ಬೋದು, ಬಿಸಿಲು ಸಖತ್ ಬಿಸಿಲಿದೆ. ಹೊರಗಡೆ ಓಡಾಡೋರ್ಗಷ್ಟೇ ಗೊತ್ತಾಗುತ್ತೆ, ನಮ್ಮಂಥವ್ರಿಗೆ ಗೊತ್ತಾಗಲ್ಲ ಅಷ್ಟು. ನಾನು 6 ಬಸ್ ಹತ್ಕೊಂಡು ಹೋಗಬೇಕು. ಇನ್ನೊಂದು ಸಲ ನೆನೆಸ್ಕೊತಿದ್ದೀನಿ, 1 2 3 4 ಇರಿ, ನಾನಿಲ್ಲಿ ಕನ್ಫ್ಯೂಸ್ ಮಾಡ್ಕೊಂಡಿದ್ದೀನಿ. 5 ಬಸ್ ಹತ್ತಬೇಕು, 6 ಅಲ್ಲ. 1 ನಮ್ಮನೆ ಹತ್ರ, 1 ಕೋನಪ್ ನಗರಾರ, 1 ಮತ್ತು ಅಲ್ಲಿನ ಕೆಂಗೇರಿ ನೈಸ್ ರೋಡು ವಾಪಸ್ ಹೋಗೋಕ್ಕೆ 1, ಮತ್ತು ಕೆಂಗೇರಿಯಿಂದ ಮಂಡ್ಯಕ್ಕೆ 1, ಮಂಡ್ಯದಿಂದ ಅಕ್ಕ ಊರಿಗೆ 1, 5 ಬಸ್ಸು. ಅದಕ್ಕೆ ನನಗೆ ಸ್ವಲ್ಪ ಕನ್ಫ್ಯೂಸ್ ಆಗೋಯ್ತು. 6 ಬಸ್ ಅಲ್ಲ, 5 ಬಸ್ ಹತ್ತಿ ಹೋಗ್ಬೇಕು. ಅದಕ್ಕೋಸ್ಕರನೇ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ. ಇವಾಗ ನಿನ್ನೆದು ಸ್ವಲ್ಪ ಇದಿದೆ, ಬೆಳ್ಳುಳ್ಳಿ ಬಜ್ಜಿ ಅಂತೇಳಿ ಮಾಡಿದ್ದೆ, ಅದಿದೆ. ಇವಾಗ 1 ಟೈಮಿಗೆ ಆಗುತ್ತೆ. ರಾತ್ರಿಗೆ ಆ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೀನಲ್ಲ, ಅದನ್ನು ತೆಗೆದು ಪಲ್ಯ ಮಾಡಿ ಏನಾದರೂ ಒಂದು ಸಾಂಬಾರು ಮಾಡೋಣ ಅಂತ ಪ್ಲ್ಯಾನ್ ಇದೆ. ಇಲ್ಲಾಂದರೆ ಏನಾದರೂ ಟೊಮೆಟೊ ಗೊಜ್ಜು ಆ ಥರದ್ದೇನೋ ಒಂದು ಮಾಡೋಣ ಅಂತೇಳಿ ಅಷ್ಟೇ. ಇನ್ನೇನೋ ಮೋನ್ಮಮ್ಮ ಬರ್ತಾರೆ. ಇವಾಗ ಮುದ್ದೆ ಮಾಡ್ತೀನಿ, ಮೊಸರಲ್ಲಿ ಏನಾದರೂ ಮುದ್ದೆ ತಿಂತಾರೆ ಅದರಿಂದ. ಓಕೆ, ಈ ಥರ ಆಗಿ ಬಿಸಿಲಿಗೆ ಎದುರ್ಕೊಂಡು ಹಬ್ಬಕ್ಕೆ ಹೋಗಿಲ್ಲ. ಓಕೆ, ಹೋಗಿದ್ದಿದ್ದು ಒಳ್ಳೆ ಅಕ್ಕನೇ ಮರಿಬಿಟ್ಟಿದ್ರು. ಮರಿಯೆಲ್ಲ ಕಡಿದು ಮನೆಗೆ ಎಷ್ಟು ಬೇಕೋ ಅಷ್ಟು ಮಟನ್ ಇಟ್ಕೊಂಡು, ಉಳಿದಿರೋ ಮಟನ್ ಏನಿದೆ ಅದನ್ನ ಸೇಲ್ ಮಾಡಿಬಿಡ್ತಾರೆ. ಅದರಿಂದನೇ ನನಗೂ ಬರಬೇಕಾದ್ರೆ 1 kg ಅಷ್ಟು ಮತ್ತೆ ಮಟನ್ ಎಲ್ಲ ಕಳಿಸ್ತಿದ್ರು. ಮಿಸ್ ಮಾಡ್ಕೋತಾ ಇದ್ದೀನಿ. ಹೋಗಿದ್ದಿದ್ರೆ ಅಲ್ಲೂ ನಾನ್ ವೆಜ್ ತಿನ್ಬೋದಿತ್ತು, ಮತ್ತು ಇಲ್ಲೂ ಎತ್ಕೊಬರ್ಬೋದಿತ್ತು, ಇಲ್ಲೂ ಒಂದಿನ ತಿನ್ಬೋದಿತ್ತು ಅಂತೇಳಿ. ಓಕೆ.
ಹಾಗೆ ಏನಂದರೆ ಏನಾದರೂ ಆ ಥರ ಈ ಬಿಸಿಲಲ್ಲಿ ಆ ಥರ ಹೋಗಬೇಕು ಅಂದರೆ ಬೆಳಿಗ್ಗೆನೇ ಬಿಡಬೇಕು. 6 ಗಂಟೆ ಟೈಮಲ್ಲಿ ಬಿಟ್ಟು ನಾವು ಹೋಗಿ ಊರು ಸೇರ್ಬೋದು. ಆವಾಗ ಅಷ್ಟೊಂದು ಏನೂ ಅನಿಸಲ್ಲ. ಈ ಥರ ಮಧ್ಯಾಹ್ನ ಮೇಲೆ ಬಿಡೋದು ಅದು ಏನು, ನಾನು ಅಡುಗೆ ಎಲ್ಲ ಮಾಡಿಟ್ಟು ಊಟ ಎಲ್ಲ ಮಾಡಿಕೊಂಡು ಒಂದು 10 ಗಂಟೆ 10:30ಗೆ ಬಿಡ್ತೀನಿ. ಅಷ್ಟೊತ್ತಿಗೆ ಚೆನ್ನಾಗಿ ಬಿಸಿಲು ಬಂದಿರುತ್ತೆ. ಆವಾಗ ಹೋಗೋಕ್ಕಾಗಲ್ಲ ಅಂಥೇಳಿ ಕ್ಯಾನ್ಸಲ್ ಮಾಡಿದ್ದೆ ಅಷ್ಟೇ. ಓಕೆ. ಹಾಗೆ ಮೋನ್ ಮಾಮ ಬಂದ್ರಲ್ಲ, ಆವಾಗ ನಾನು ತುಂಬ ದಿನ ಆಯಿತು ಸರ್ಬತ್ತೆಲ್ಲ ಕುಡಿದು, ಅದಕ್ಕೆ ಸರ್ಬತ್ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ಅದಕ್ಕೆ ಮೋನ್ ಮಾಮ ಹೇಳಿದ್ರು, ಇಷ್ಟಿಷ್ಟೇ ಕೊಡಬೇಡ ನೀನು, ಕೊಟ್ಟರೆ ಜಾಸ್ತಿ ಕೊಡು, ಅಂದರೆ 1 ಲೋಟ ಎಲ್ಲ ಕೊಟ್ಟರೆ ಅದು ಕುಡ್ದಂಗೆ ಅನಿಸಲ್ಲ, 1-2 ಲೋಟದ 2 ಲೋಟನಾದರೂ ಬೇಕು ಕುಡಿಯೋಕ್ಕೆ, ಆವಾಗ ಕುಡಿಯೋದಂಗೆ ಆಗುತ್ತೆ ಅಂತ. ಅದಕ್ಕೆ ನಾನು ಸರಿ ಆಯಿತು ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಮಾಡಿದ್ದೀನಿ. ಆಯಿತು ಕುಡೀಲಿ ಅಂತೇಳಿ 3 ನಿಂಬೆಹಣ್ಣೆಲ್ಲ ಹಿಂಡಿ, ಹಾಗೆ ಇದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಎಲ್ಲ ಇತ್ತು, ಅದನ್ನು ಹಾಕ್ತೆ. ಕೌಶಿ ಬಂದು ನೋಡಿಬಿಟ್ಟು, ಅಮ್ಮ ಏನಮ್ಮ ನೀನು ಎಲ್ಲದಕ್ಕೂ ಇದನ್ನೇ ಹಾಕ್ತೀಯಲ್ಲ ಅಂತ ಹೇಳ್ತಾಯಿದ್ದೆ. ಸುಮ್ಮನೆ ಇರೋ, ತಂಪು ಇದು ನಮ್ಮ ದೇಹಕ್ಕೆ ಅಂದ್ಬಿಟ್ಟು ಒಂದಷ್ಟನ್ನು ಹಾಕಿದ್ದೆ. ಚೆನ್ನಾಗಿರುತ್ತೆ, ಏನು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿರುತ್ತೆ. ನೀನು ಮಜ್ಜಿಗೆಗೂ ಹಾಕ್ತೀಯ, ಇದಕ್ಕೂ ಹಾಕ್ತೀಯ, ಒಂದು ಕರ್ಬೂಜ ಜ್ಯೂಸ್ ಮಾಡಿದ್ರೆ ಅದಕ್ಕೂ ಹಾಕ್ತೀಯ, ಎಲ್ಲದಕ್ಕೂ ಹಾಕ್ತೀಯಲ್ಲ ಅಂತ ಹೇಳ್ತಾಯಿದ್ದ. ಏನಾಗಲ್ಲ ಸುಮ್ಮನೆ ಇರು ಅಂದ್ಬಿಟ್ಟು ಆಮೇಲೆ ಸಕ್ಕರೆನ ಫಸ್ಟೇ ನೆನೆಸಿ ಇಟ್ಬಿಟ್ಟಿದ್ದೆ. ಅದು ಸ್ವಲ್ಪ ಕರಗದ ನಿಧಾನ ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾನೇ ಇರಬೇಕು, ಆವಾಗ ಅದು ಕರಗುತ್ತೆ. ಆಯ್ತು ಏನಾಗಲ್ಲ ಸುಮ್ಮನಿರು ಅಂದ್ಬಿಟ್ಟು ಆಮೇಲೆ ಅದು ಏಲಕ್ಕಿ ಕಾಯಿ ಎಲ್ಲ ಚೆನ್ನಾಗಿ ಚೆಚ್ಚಿಬಿಟ್ಟು ಪುಡಿ ಎಲ್ಲ ಮಾಡಿಬಿಟ್ಟು, ಆಮೇಲೆ ನಾನು ಏನು ಮಾಡಿಬಿಟ್ಟೆ, ಫಸ್ಟು ಏಲಕ್ಕಿ ಕಾಯೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಕೈಯಲ್ಲಿ ಸ್ವಲ್ಪ ಕಿವುಚ್ಬಿಟ್ಟು ಬಸ್ದುಬಿಟ್ಟು, ಆಮೇಲೆ ಈ ಸಬ್ಜಾ ಸೀಡ್ಸ್ ಏನಿದೆ ಅದನ್ನು ಹಾಕ್ಬೇಕಿತ್ತು. ನಾನೇನು ಮಾಡಿಬಿಟ್ಟೆ, ಇದ್ರ ಒಟ್ಟಿಗೆ ಹಾಕ್ಬಿಟ್ಟೆ. ಇವಾಗ ಅದೇನಾಗುತ್ತೆ, ಬಸಿಯೋಕ್ಕಾಗಲ್ಲ, ಈ ಸಬ್ಜಾ ಸೀಡ್ಸ್ ಎಲ್ಲ ಬಂದು ಕುತ್ಕೊಬಿಡುತ್ತೆ. ಈ ಥರ ಆಗೋಯ್ತು. ಆಮೇಲೆ ಹೇಳ್ದೆ ಫಸ್ಟು ಈ ಥರ ಆಗಿದೆ, ಏನಾದರೂ ಏಲಕ್ಕಿ ಕಾಯಿ ಏನಾದರೂ ಸಿಕ್ಕಿದ್ರೆ ಬಾಯಿಗೆ, ಅಂದರೆ ಅದು ಸೀಡ್ಸ್ ಇದೆಯಲ್ಲ ಅದು ಪುಡಿ ಮಾಡಿದ್ದೀನಿ, ಆದರೂ ಒಂದೊಂದ್ಸರಿ ಸಿಗ್ತಾ ಇರುತ್ತಲ್ವ, ಅದರಿಂದ ಹಂಗೆ ತಿನ್ಕೊಬಿಡಿ ಅಂತ ಹೇಳಿದೆ. ಸರಿ ಆಯಿತು ಅಂದ್ಬಿಟ್ಟು ಚೆನ್ನಾಗಾಗಿತ್ತು. ಸಕ್ಕರೆ ಜೊತೆಗೆ ಸ್ವಲ್ಪ ಉಪ್ಪನ್ನ ಮಿಕ್ಸ್ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊಪ್ಪೆಲ್ಲ ಮಾಡಲೇ ಇಲ್ಲ, ಅದ್ರ ಪಲ್ಯನ ಹಾಗೆ ತೊಳೆದಿದ್ದೆ. ಅದಕ್ಕೆ ಏನು ಮಾಡಿದೆ, ಸಂಜೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತೊಳೆದಿರೋದನ್ನ ಈ ಬಿಸಿಲಿಗೆ ಬೇಗ ಡ್ರೈ ಆಗಿಬಿಡುತ್ತೆ ಅಂದ್ಬಿಟ್ಟು ಒಂದು ಒದ್ದೆ ಬಟ್ಟೆನ ಮಾಡಿಬಿಟ್ಟು ಅದ್ರ ಮೇಲೆ ಮುಚ್ಚಿದ್ದೀನಿ. ಆವಾಗ ಅದು ಹಸಿ ಹಸಿಯಾಗಿರುತ್ತೆ. ಅದರಿಂದ ಅಷ್ಟೇ, ಇನ್ನೇನಿಲ್ಲ. ನನಗೂ ಮಾಡೋಕ್ಕಾಗಲಿಲ್ಲ, ಸಂಜೆಗೆ ಮಾಡ್ಕೊಳ್ಳೋಣ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ. ಈ ಥರ ಒದ್ದೆ ಬಟ್ಟೆ ಎಲ್ಲ ಹಾಕ್ಬಿಟ್ರೆ ತರಕಾರಿ ಇರ್ಬೋದು, ಸೊಪ್ಪಿರ್ಬೋದು, ಅದ್ರ ಮೇಲೆ ಒಂದು ತೇವ ಮಾಡಿ ಹಾಕಿದ್ರೆ ಅದು ಡ್ರೈ ಆಗಲ್ಲ, ಹಸಿ ಇರುತ್ತೆ, ಚೆನ್ನಾಗಿರುತ್ತೆ. ಸೊಪ್ಪಿರ್ಬೋದು, ತರಕಾರಿ ಇರ್ಬೋದು, ಯಾವುದನ್ನಾದರೂ ಈ ರೀತಿ ಮಾಡ್ಕೊಳ್ಳಿ. ನಾನು ಈ ರೀತಿಯಾಗಿ ಮಾಡಿ ಇಟ್ಟಿದ್ದೀನಿ ಅಷ್ಟೇ. ಈ ಥರ ಓಕೆ. ಹಾಗೆ ಊಟ ಎಲ್ಲ ಮಾಡಿಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ಕೊಂಡು ಕೂತಿದ್ದೆ. ಟೈಮ್ ಬಂದು ಇವಾಗ 7 o'clock ಕರೆಕ್ಟಾಗಿ. ಆದರೆ ನಾನು ಏನು ಹೇಳಕ್ಕೆ ಬಂದೆ ಅಂದರೆ, ನೋಡಿ ಈ ಬಲ್ಪ್ ಹಾಕಿದ್ರೆ ನನಗೆ ಥರ ಶೆಕೆ ಅನ್ನೋ ಫೀಲ್ ಆಗುತ್ತೆ. ಅದೇ ಟ್ಯೂಬ್ ಬಲ್ಪ್ ಇದೆಯಲ್ಲ ಅದಕ್ಕೆ ಆ ಥರ ಏನೋ ಅನಿಸಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ ನನಗೆ. ಯಾವಾಗಲೂ ಆ ಥರ ಆಗುತ್ತೆ. ಅದು ಹಾಕಿದ್ರೆ ಏನೋ ಒಂಥರ ಕಣ್ಣಿಗೆ ಹೊಡಿಯೋದು, ಕಣ್ಣೇ ಹಿಂಗೆ ನೋಡೋಕ್ಕಾಗಲ್ಲ. ಈ ಬಲ್ಪ್ ಥರ ಅದನ್ನ ನೋಡೋಕ್ಕೆ ಆಗಲ್ಲ ಥರ. ಆಮೇಲೆ ಇನ್ನೊಂದೇನಂದರೆ ಶೆಕೆ ಹೊಡಿಯೋದು ಥರ. ಶೆಕೆ ಅಂದರೆ ಬಿಸಿ ಬಿಸಿ ಅನಿಸುತ್ತೆ ಆ ಬಲ್ಪ್ನ ಹಾಕಿದ್ರೆ. ಅದಕ್ಕೆ ನಾನು ಜಾಸ್ತಿ ಇದೆ, ಯಾರೂ ಇಲ್ಲ ಅಂದಾಗ ಮನೇಲಿ, ಅಂದರೆ ಹೊರಗಡೆ ಕೂತಿರ್ತೀವಿ ಅಥವಾ ಕೆಳಗಡೆ ಇರ್ತೀವಿ ಅನ್ನೋ ಟೈಮಲ್ಲಿ ಅಷ್ಟೇ ಅದನ್ನು ಹಾಕ್ತೀವಿ. ಅಂದರೆ ಅದು ಚಾರ್ಜರ್ ಬಲ್ಪು. ಮನೆ ಒಳಗಡೆ ಬಂದ ತಕ್ಷಣ ನನಗೆ ಆ ಥರ ಫೀಲ್ ಆಗುತ್ತೆ, ಎಲ್ರಿಗೂ ಆ ಥರ ಫೀಲ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ನನಗೆ ಆ ಥರ ಫೀಲ್ ಆಗುತ್ತೆ. ನನಗೆ ಈ ಬಲ್ಪ್ ಹಾಕಿದ್ರೆ ಏನೂ ಅನ್ಸಲ್ಲ, ಇದಾಕಿದ್ರೆ ಮಾತ್ರ ಬಿಸಿ ಬಿಸಿ ಅನ್ನೋ ಫೀಲ್ ಆಗ್ತಾ ಇರುತ್ತೆ ಆ ಥರ. ಮತ್ತು ಇದು ಬಂದು ರಾತ್ರಿ ನಾನೇನು ಸೊಪ್ಪು ತೋರಿಸಿದ್ದೆ ಅದ್ರದ್ದು ಪಲ್ಯ ಮಾಡೋಣ ಅಂತೇಳಿ ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಫ್ರಿಜ್ಜಲ್ಲಿ ಸ್ವಲ್ಪ ಚಪಾತಿ ಹಿಟ್ಟಿತ್ತು, ಅಂದರೆ ಕಲಸಿ ಉಂಡೆ ಕಟ್ಟಿಟ್ಟಿದ್ದೆ. ಅದು ಮೊನ್ನೆ ಮಾಡಿದಾಗ ಜಾಸ್ತಿ ಆಯಿತು ಅಂದ್ಬಿಟ್ಟು ಹಾಗೆ ಉಂಡೆನ 3 ಉಂಡೆ ಇತ್ತು, ಅದನ್ನು ಹಾಗೆ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದೆ. ಹೇಗಿದ್ರು ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಲ್ಲ, ಅದ್ರ ಒಟ್ಟಿಗೆ ಚಪಾತಿನೂ ತಿನ್ಬೋದು, ಅಂದರೆ ಚಪಾತಿಗೆ ಸೊಪ್ಪಿನ ಪಲ್ಯ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮೋನ್ ಮಾಮನ್ಗೆ ಹೇಳ್ದೆ, ಈ ಥರ ಚಪಾತಿ ಇದೆ ಅದನ್ನೇ ಮಾಡಿಬಿಡ್ತೀನಿ, ಪಲ್ಯ ಜೊತೆ ತಿನ್ಕೊಳ್ಳಿ ಅಂತ.
ಸರಿ ಆಯಿತು ಹಾಗೆ ಮಾಡು ಅಂತ ಹೇಳಿದ್ರು. ಆಮೇಲೆ ನಾನು ಫ್ರಿಜ್ಜಿಂದ ಅಂದರೆ ಚಪಾತಿ ಹಿಟ್ಟೆಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಒಂಥರ ಗಟ್ಟಿ ಇರುತ್ತೆ, ಅದರಿಂದ ಫ್ರಿಜ್ಜಿಂದ ತೆಗೆದು ಹೊರಗಡೆ ಇಟ್ಬಿಟ್ಟು ಹಾಗೆ ಪಲ್ಯ ಮಾಡೋಣ ಅಂಥೇಳಿ ಇಲ್ಲಿ ಪಲ್ಯನ ಮಾಡ್ತಾಯಿದ್ದೀನಿ. ಹಾಗೆ ಫಸ್ಟು ನನಗೇನು ನಾರ್ಮಲಾಗಿ ಸೊಪ್ಪಿನ ಪಲ್ಯ ಎಲ್ಲ ಹೇಗೆ ಮಾಡ್ತೀವಿ ಅದೇ ಥರ ಮಾಡಿದೆ. ಆಮೇಲೆ ಅದು ಬೆಂದಮೇಲೆ ಒಂದಿಷ್ಟೇ ಅಲ್ವ ಆಗುವಂಥದ್ದು, ಅದಕ್ಕೆ ನಾನೇನು ಮಾಡಿದೆ, ಸ್ವಲ್ಪನೇ ಆಗ್ತಿದೆ ಏನು ಮಾಡೋದು ಅಂದ್ಬಿಟ್ಟು ಆಮೇಲೆ ಸೊಪ್ಪನ್ನ ಹಾಗೆ ಬಾಣಲಿಲಿ ಸೈಡಿಗೆ ತಳ್ಳಿಬಿಟ್ಟು ಅದ್ರ ಜೊತೆಗೆ ಒಂದೆರಡು ಮೊಟ್ಟೆನ ಒಡೆದ್ಬಿಟ್ಟು ಚೆನ್ನಾಗಿ ಹುರಿದೆ. ಏಕೆಂದರೆ ಸೊಪ್ಪಿನ ಪಲ್ಯ ಆಗೋಗಿತ್ತು, ಅದರಿಂದ ಅದನ್ನ ಸೈಡಿಗೆ ಅಲ್ಲೇ ಬಾಣಲಿಯಲ್ಲೇ ಅಲ್ಲೇ ಸೈಡಿಗೆ ತಳ್ಳಿಬಿಟ್ಟು ಆ ಥರ ಮೊಟ್ಟೆನ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಆಮೇಲೆ ಸೊಪ್ಪು ಜೊತೆ ಮಿಕ್ಸ್ ಮಾಡಿದೆ. ಚಪಾತಿಗೂ ಸೊಪ್ಪಿನ ಪಲ್ಯಗೂ ತುಂಬಾ ಚೆನ್ನಾಗಿತ್ತು. ಅದೇ ಇದು ಸೊಪ್ಪಿನ ಪಲ್ಯ ಮಾಡೋದಕ್ಕಿಂತ ಮೊಸೊಪ್ಪು ಮಾಡಿದರೆ ಇನ್ನೂ ತುಂಬಾ ಚೆನ್ನಾಗಿರೋದು. ಏಕೆಂದರೆ ಮೊಸೊಪ್ಪಿಗೆ ಇದು ಒಳ್ಳೆ ಇದಿರ್ತಿತ್ತು, ಅಂದರೆ ಬೆರಕೆ ಸೊಪ್ಪೆಲ್ಲ ಹಾಕಿದ್ವಲ್ಲ ಆ ಥರ. ಉಪ್ಸಾರಿಗೆ ಹಾಕ್ತಿರ್ಲಿಲ್ಲ, ಉಪ್ಸಾರಿಗೆ ಇದೆಲ್ಲ ಬರುತ್ತೆ ಒಂಥರ ಮೊಸೊಪ್ಪಿಗೆ ಹಾಕ್ತೀವಲ್ಲ ಅದೆಲ್ಲ ಉಪ್ಸಾರಿಗೆಲ್ಲ ಹಾಕಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಮೊಸೊಪ್ಪಿಗೆ ಚೆನ್ನಾಗಾಗೋದು. ಆಮೇಲೆ ಅಂದ್ಕೊಂಡೆ ಸ್ವಲ್ಪನೇ ಇತ್ತು, ಒಂದು ಟೈಮಿಗೆ ಮೊಸೊಪ್ಪು ಮಾಡಿದರೆ ಚೆನ್ನಾಗಾಗೋದು ಅಂಥೇಳಿ ಮಾಡಾಗೋಗಿತ್ತಲ್ಲ ಸುಮ್ಮನೆ ಆಗಿಬಿಟ್ಟೆ. ಆಮೇಲೆ ಈ ರೀತಿ ಮೊಟ್ಟೆನ ಏನು ಗೊತ್ತಾ, ಫಸ್ಟು ಪಲ್ಯ ಮಾಡಿ ಇಟ್ಟೋಗಿದ್ದೆ, ಆಮೇಲೆ ನನಗೆ ನೆನಪು ಬಂದು ಆಮೇಲೆ ಮೊಟ್ಟೆನ ಒಡೆದು ಆ ಥರ ಮಾಡಿರೋದು. ಓಕೆ ಫ್ರೆಂಡ್ಸ್, ಹಾಗೆ ಅದ್ರ ಕೆಲಸನೂ ಮಾಡ್ತಾ ಹಾಗೆ ಒಂದು ಕಡೆ ರೈಸಿಗೆಲ್ಲ ಇಟ್ಟೆ. ಈ ಥರ ಆಗಿತ್ತು ಆವತ್ತಿನ ವೀಡಿಯೋ. ಓಕೆ ಫ್ರೆಂಡ್ಸ್, ನಿಮಗೇನಾದರೂ ವೀಡಿಯೋ ಇಷ್ಟ ಆದರೆ ಏನು ಮಾಡಬೇಕಂತ ಗೊತ್ತಲ್ವಾ. ಹಾಗೆ ನಾನು ಡೈಲಿ ಆದಷ್ಟು ಒಂದು ದಿನಕ್ಕೆ 2 ವೀಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಪ್ಲ್ಯಾನ್ ಇದೆ. ವೀಡಿಯೋಸ್ ಎಲ್ಲ ಖಾಲಿ ಆಗಬೇಕು ಅಂತ ಅಷ್ಟೇ. ಅದನ್ನು ಅಪ್ಲೋಡ್ ಮಾಡಿ ಆದಷ್ಟು ಟ್ರೈ ಮಾಡ್ತೀನಿ. ಅಂದರೆ ಒಂದು ದಿನಕ್ಕೆ 2 ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಆಗಿಲ್ಲ ಅಂದರೆ ಒಂದಾದರೂ ಟ್ರೈ ಮಾಡೋಣ ಅಂತೇಳಿ, ಏಕೆಂದರೆ ನಮ್ಮ ಮನೇಲಿ ಕೆಲಸಗಳೆಲ್ಲ ಇರುತ್ತಲ್ವ, ಅದರಿಂದ ಅಷ್ಟೇ, ಇನ್ನೇನಿಲ್ಲ. ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ 2 ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆಗಿರೋದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್.